ಹೆಂಗೆ ಅಂದರೆ ಒಳ್ಳೆ ಹುಡುಗ ಸರ್ ಅವನು, ಭಾರಿ ಒಳ್ಳೆ ಹುಡುಗ, ಸಾಧು ಭಾರಿ ಒಳ್ಳೆ ಹುಡುಗ ಅವನು, ಸಾಧು ಹುಡುಗ ಅವನು. ಯಾರು ಸವಾಸಕ್ಕೆ ಹೋಗ್ತಿಲ್ಲ, ಅವ್ರ ಅಮ್ಮನ ಜೊತೆಗೆ ಎದುರಿಸ್ಕೊಂಡು ಪಾಪ ಕುಡಿಯೋದು ಅಷ್ಟು ಬಿಟ್ಟರೆ, ದುಡ್ಡು ಇಸ್ಕೊಂಡು ಅಷ್ಟು ಬಿಟ್ಟರೆ ಅವ್ನು ಎಂಥದ್ದು ಮಾಡ್ತಿರಲಿಲ್ಲ ಹುಡುಗ. ಒಳ್ಳೆ ಹುಡುಗನೇ ಅವನು, ಭಾಳ ಒಳ್ಳೆ ಹುಡುಗ. ಇಲ್ಲಿ ಬಂದು ಎಷ್ಟು ಆಗಿತ್ತು ಅವರು? ಏನು ಅವ್ರು ತುಂಬ ವರ್ಷ ಆಯ್ತು ಸರ್ ಇದ್ದೆ. ಅವ್ರ ಅಜ್ಜಿ ಇತ್ತು, ಅವ್ರ ಅಜ್ಜಿ ಸತ್ತೋಯ್ತು, ಅವ್ರ ಅಜ್ಜಿಗೆ ಹುಷಾರಿರಲಿಲ್ಲ. ಇದ್ದ ಅವನು ಕೆಲಸ ಮಾಡ್ಕೊಂಡು ಇದ್ದ ಅಷ್ಟೇ. ಹತ್ರ ಯಾರು ಸವಾಸ ಗಲಾಟೆ ಜಗಳ ಗದ್ಲಿ ಎಲ್ಲಿ ಇಲ್ಲ ಸರ್. ಭಾರಿ ಒಳ್ಳೆ ಸಾಧು ಹುಡುಗ ಅದು. ಅಂಥ ಮಗ ಹಿಂಗೆಲ್ಲ ಮಾಡಿದಾರೆ ಅಂದರೆ ಭಾರಿನೇ ನೋವಾಗುತ್ತೆ ಮನಸ್ಸಿಗೆ, ಭಾರಿ ನೋವಾಗುತ್ತೆ ಕಂಡ್ರೆ ಸರ್. ಅವ್ನ ಮನೆಯಿಂದ ಕರ್ಕೊಂಡ್ಬಂದು ಹೊಡೆದಾರ? ಏನಂತ ಗೊತ್ತಿಲ್ಲ, ಅಲ್ಲಿ ಮನೆ ತಕ್ಕ ಯಾರಿಲ್ಲ ಕೇಳೋಕ್ಕೆ. ನಮಗೂ ಬೆಳಗ್ಗೆ ಎದ್ದೇ ಗೊತ್ತಾಗಿದ್ದಲ್ಲ, ಮತ್ತೆ ಈಗ ಬಂದಿದ್ದು. ಏನಂತ ಗೊತ್ತಾಯ್ತಮ್ಮ ನಿಮಗೆ? ಅದೇ ಪವನಿಗೇನೋ ಯಾರೋ ಹೊಡೆದಾಕಿದಾರಂತೆ ಅಂತಂದಿದ್ರೆ ಬಂದ್ವಿ. ತಾಯಿ ಏನು ಕೆಲಸ ಮಾಡಿದ್ರು? ತಾಯಿ ಕೆಲ್ಸಕ್ಕೆ ಹೋಗುತ್ತೆ, ಗೌರ್ಮೆಂಟ್ ಕೆಲಸ. ಅವ್ರ ಅಪ್ಪಾಜಿದ ಕೆಲಸ ಸಿಕ್ಕಿತ್ತು ಅವರಿಗೆ. ಅವ್ರಮ್ಮನೂ ನಿನ್ನೆ ಬೆಳಗ್ಗೆ ಮಾತಾಡ್ಸಿನ, ಅವ್ರ ಅಮ್ಮಂಗೆ ಆಟೋದಾಗ ಹೋಗ್ತೀವಿ, ನಾವು ಕೆಲ್ಸಕ್ಕೆ ಹೋಗ್ತೀವ. ಪವನ ಏನು ಮಾಡ್ತಿದ್ದಪ್ಪ ಇದ್ದಾನಮ್ಮ ಅಂತ ಅಷ್ಟೇ. ಹಿಂಗಾಗಿದೆ ನೋಡಿ ಸರ್. ಪರಿಚಯ ಇದ್ದಾರೆ ಸರ್, ಪರಿಚಯ ಇದ್ದಾರೆ. ಸುಮಾರು ವರ್ಷ ಆಯಿತು, ಒಂದು 10 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ ಇದ್ದಾರೆ, ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಹುಡುಗ ಪರಿಚಯ, ಹುಡುಗರ ಜೊತೆಗೆಲ್ಲ ಇರೋದು, ಏನು ರಗಳೇ ಇಲ್ಲ. ಒಂದು ಭಾರಿ ಒಳ್ಳೆ ಸಾಧು ಹುಡುಗ ಅಂತೀನಲ್ಲ, ಅಂಥ ಹುಡುಗ ಹಿಂಗೆ ಮಾಡ್ಯಾರಂದ್ರೆ ಭಾರಿ ಬೇಜಾರಾಗುತ್ತೆ ಸರ್ ಕೇಳೋಕ್ಕೆ. ನಿಜವಾಗೂ ಹೊಟ್ಟೆ ಉರಿತೈತೆ. ಏನಂತ ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ. ಅದೆಲ್ಲ ಇಲ್ಲ ಬಿಡ್ರಿ ಸರ್, ಅದೆಲ್ಲ ಎಂತ ಇಲ್ಲ ಸರ್, ಅದೆಲ್ಲ ಇಲ್ಲ. ಏನಂತ ಗೊತ್ತಾಗ್ತಿಲ್ಲಲ್ಲ ಸರ್, ಏನಂತ ಗೊತ್ತಾಗ್ತಿಲ್ಲ. ಬೆಂಗಳೂರಿಗೆ ಹೋಗಿದ್ದ ಅವನು, ಕೆಲ್ಸಕ್ಕೆ ಹೋಗಿದ್ದ. ಬೆಂಗಳೂರಿಗೆ ಹೋಗಿದ್ದ ಅವನು ಕೆಲಸಕ್ಕೆ, ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿದ್ದ. ಮತ್ತೆ ಬಂದ. ಒಂದು ಕೆಲಸ ನೆಟ್ಟಿಗೆ ಅದೇ ಪೇಂಟ್ ಕೆಲಸಕ್ಕೆ ಹೋಗೋಣ ಅವನು ಅಷ್ಟೇ. ಅದೇನಕ್ಕೋ ಹೋಗ್ತಿದ್ದ ಸರ್, ಅದು ಏನಂತ ಗೊತ್ತಿಲ್ಲ ಅಷ್ಟು. ಅಮ್ಮ ಅದೇ ಅಷ್ಟೇ, ಹಿಂಗೆ ಪರಿಚಯ. ನಾವು ಆಟದ ಓಡಾಡ್ಕೊಂತ ಕೆಲ್ಸಕ್ಕೆ ಹೋಗ್ತಾ ಪರಿಚಯ ಅಷ್ಟೇ. ಆಗಬಾರ್ದಿತ್ತು ಸರ್, ಆಗಬಾರ್ದಿತ್ತು. ಭಾರಿ ಅನ್ಯಾಯ ಆಯ್ತು, ಭಾರಿ ಅನ್ಯಾಯ. ಪಾಪ ದುಡ್ಗೂ ಹೊಡೆದಾಕ್ಬಿಟ್ರು ಸರ್. ಭಾರಿ ಅನ್ಯಾಯ ಆಯ್ತಿದ್ದು. ಮೋಸ ಅಂದರೆ ಮೋಸ.